ಒಂದು ಹೆಣ್ಣು ತಾನು ಪ್ರೀತಿ ಮಾಡೋ ಗಂಡುಗೋಸ್ಕರ ಏನೇನೆಲ್ಲ ಎದುರಿಸ್ಬಹುದು ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಎಷ್ಟು ಅದ್ಭುತ ಅಲ್ವಾ? ವಾ, ಎಷ್ಟು ಚೆನ್ನಾಗಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು. ಇದನ್ನೆಲ್ಲ ಕೇಳ್ತಿದ್ರೆ ಪ್ರೀತಿ ಬಗ್ಗೆ ಬೇರೆ ಎಕ್ಸ್ಪ್ಲನೇಷನ್ನೇ ಬೇಡ ಅನಿಸ್ತದೆ. ಎಲ್ಲ ಕಾಯ್ತಿದ್ದಾರೆ, ಬನ್ನಿ ಹೋಗೋಣ. ಬನ್ನಿ ಹೊರಡೋಣ. ನೀವು ಮಾಡಿರ್ತಕ್ಕಂಥ ಪೂಜೆ ಫಲ ಆ ಶಿವನಿಗೆ ತಲುಪಿದೆ. ಆದ್ದರಿಂದ ಆ ಬಲ್ಗಡೆಗೆ ಪ್ರಸಾದವನ್ನು ಕೊಟ್ಟಿದ್ದಾನೆ. ಗೌಡ್ರೆ, ಈ ಸತಿ ಖಂಡಿತ ಎಲೆಕ್ಷನ್ನಲ್ಲಿ ನೀವು ಗೆದ್ದೇ ಗೆಲ್ತೀರಾ. ಹೋದ್ಸಲ ಏನೋ ನನ್ನ ಮಕ್ಕಳು ಕಿತಾಪತಿ ಮಾಡಿ ಓಟ್ ಕಿತ್ಕೊಂಡವ್ರೆ ಆಟೆಯ. ಇಲ್ದೆ ಹೋಗಿದ್ರೆ ನನ್ನ ಮಗನ ಯಾರ ಕುಟೇನು ಸೋಲ್ಸಕ್ ಆಯ್ತಾ ಇರ್ಲಿಲ್ಲ. ಈ ಸಲ ಹಂಗೇನೋ ಆಗಕ್ಕಿಲ್ಲ ಕಣ್ ಬಿಡವ. ಇವ್ರು ಹಾಡ್ತಿರೋ ಹಾಡ್ಗೆಲ್ಲ ಹೀಗೆ ಕೋರಸ್ ಹಾಡ್ತಾ ಇರಿ. ನಾನು ಈ ಹುಲಿ ಇದೆಯಲ್ಲ, ಇನ್ಯಾವೊಂದು ಸೋಲಿಸ್ತಾನೆ ನಾನು ನೋಡ್ತೀನಿ. ನೀನ್ ಹೇಳಿದ್ಮೇಲೆ ಆಯ್ತು ಬುಡಜ್ಜಿ. ಮಗ್ನೆ, ಈ ಖುಷಿಲಿ ನನ್ನೂ ಸ್ವಲ್ಪ ನೆನೆಸ್ಕೊಳ್ಳೋ. ವಾ, ಏನವ ಗೌಡ್ರೆ, ಈ ಪ್ರಸಾದನ ನಿಮ್ಮ ಹೆಂಡತಿ ಮುಡಿಗೆ ಮುಡಿಸಿ. ಆಯ್ತು ಅಪ್ಪಯ್ಯ. ಎಷ್ಟೊತ್ಲೇ ಇವ ಇರೋಣವ, ಇದ್ರಲ್ಲೂ ನಿಧಾನನೇ ಕಣವ ಇವನು. ಶಾಸ್ತ್ರಗಳೇ, ಏನಪ್ಪ? ಈ ಹೂವು ಮುಡ್ಸಿದ್ರೆ ಸಂಬಂಧ ಚಂದಾಗಿರ್ತದೆ ಅಂದ್ರಲ್ಲ, ನಿಜನಾ? ಹೌದಪ್ಪ, ಖಂಡಿತ ಚೆನ್ನಾಗಿರುತ್ತೆ. ಆ ಶಿವ ಪಾರ್ವತಿ ಅನುಗ್ರಹ ಈ ಪ್ರಸಾದಕ್ಕಿದೆಯಪ್ಪ. ಗಂಡ ಹೆಂಡತಿಗೆ ಹೂವನ್ನು ಮುಡಿಸಿದ್ರೆ 7 ಜನ್ಮಕ್ಕೂ ಜೊತೆಯಾಗಿರ್ತಾರೆ ಅನ್ನೋದು ಒಂದು ನಂಬಿಕೆಯಪ್ಪ. ಹಂಗಾದ್ರೆ ಆ ಪ್ರಸಾದ ನಂಗೂ ಕೊಡಿ. ನಿಂಗೆ ಮದುವೆ ಆಗಿದ್ಯಾ? ಇನ್ನೇನು ಆಯ್ತದೆ, ಕೊಡಿ ಶಾಸ್ತ್ರಿಗಳೇ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗಂಡ ಹೆಂಡತಿಗೆ ಮುಡ್ಸೋ ಹೂ ಪ್ರಸಾದನ ಇವನ್ ಯಾಕೆ ತಗೊಂಡ? ಹಲೋ ಸಿದ್ದೇಗೌಡ್ರೆ, ಎಲ್ಲಿದ್ದೀರಾ? ಲೋ, ಇವತ್ ಪೂಜೆಲಿ ಹೂ ಕೊಟ್ರಕಲ್ಲ, ಇದನ್ನ ನಿಮ್ಮ ಅತ್ತಿಗೆ ಮುಡ್ಸಿದ್ರೆ ನಮ್ ಚಂದಾಗಿರ್ತೀವಿ ಅಂತ ಪುರೋಹಿತರು ಹೇಳವ್ರೆ. ಆಮೇಲೆ 7 ಜನ್ಮಕ್ಕೂ ಜೊತೆ ಆಗಿದ್ದಮ್ಮಂತೆ. ಅದಕ್ಕೆ
ಹೂ ತಗೊಬಂದು ಇಲ್ಲೇ ಬಸ್ ಸ್ಟಾಪ್ಲಿ ಕಾಯ್ತವ್ನಿಕಲ್ಲ. ಬಸ್ ಸ್ಟಾಪಲ್ಲಿ ಕಾಯ್ತಿದ್ದೀರಾ? ಗೌಡ್ರೆ 7 ಜನ್ಮದ ಹಂಗಿರ್ಲಿ, ಮೊದಲು ಈ ಜನ್ಮದಾಗೆ ನಿಮ್ ಪ್ರೀತಿಸಿ ಓಪನೆ ಸುಮ್ಕಿಟ್ಟ ನೀನು. ಗೌಡ್ರೆ ನಿಮ್ಗೆ ಅಂತೀನಿ ಅಂತ ಬೈಕೋಬೇಡಿ. ನೀವು ಬೆಳಗ್ಗೆ ಸಂಗಟ ಅಲ್ಲೇ ನಿಂತ್ಕೊಂಡಿದ್ರೆ 10 ಕೆನೂ ಸಿಗುದಿಲ್ಲ, ಕೊನೆ ಸುತ್ತೇನೂ ಸಿಗುದಿಲ್ಲ. ಏಯ್ ಯಾಕ್ಲ ಹಿಂಗಂದ್ಯೆ? ಕೊಡ್ಲ ಇಲ್ಲಿ ಸಿದ್ದೇಗೌಡ್ರೆ, ಇವ್ ತಾವೇನು ಮಾತಾಡ್ತೀರಾ? ನಾ ಹೇಳ್ತೀನಿ ಕೇಳಿ. ಇವತ್ತೇನು ವಿಶೇಷ ಹೇಳಿ? ಏನು? ಇವತ್ತು ಶಿವರಾತ್ರಿ ಹಬ್ಬ. ಹೆಣ್ಮಕ್ಳು ಎಲ್ಲಿರ್ತಾರೆ? ಹಬ್ಬದ ದಿನ ಯಾವ್ದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ಅತ್ತಿಗೆ ಯಾವ್ದಾದ್ರೂ ಶಿವನ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹಂಗಂದ್ರಿ ಅಲ್ಲ, ಸರಿ ಕಣ್ರಲ್ಲ. ಅಲ್ಲೇ ಅಕ್ಕಪಕ್ಕ ಇರೋ ದೇವಸ್ಥಾನಗಳೆಲ್ಲ ನೀವು ಹುಡುಕಿ, ನಾನು ಇಲ್ಲೆಲ್ಲ ಹುಡುಕ್ತೀನಿ. ಸರಿ ಸಿದ್ದೇಗೌಡ್ರೆ, ನಾವು ಹುಡುಕ್ತೀನಿ. ಹಾ ಸರಿ ಕಲ. ಸಿದ್ದೇಗೌಡ್ರೆ ನಾನು ಹುಡುಕ್ತೀನಿ. ಕೊಟ್ರೆ ನಾನು ಹುಡುಕ್ತೀನಿ. ಅಯ್ಯೋ ಬಟ್ಟೆ ತವ, ಅವ್ರು ಇಟ್ಟಾಗ್ಲೇ ಆಯ್ತು. ಬಂದ್ರಿ ಅದಕ್ಕೆ ನೋಡ್ಕಕ್ಕೆ ಟೆಂಪಲ್ ರನ್ ಮಾಡ್ಬೇಕು. ಬರು ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಅಪ್ಪ ಶಿವಪ್ಪ, ನಮ್ಮ ಅದಕ್ಕೆ ಈ ದೇವಸ್ಥಾನದವರು ಸಿಗಂಗ್ ಮಾಡಪ್ಪ. ಹಂಗೆ ನನಗೂ ಒಂದು ಜೋಡಿ ಸಿಗಂಗ್ ಮಾಡಪ್ಪ. ಎಲ್ಲೋದ್ರೂ ಚಾಲ್ ಬಿಡಕ್ಕಿಲ್ಲ. ಅಡಿಲ್ಲ ಅಡಿಲ್ಲ. ನೋಡ್ರಲ್ಲ ಅಲ್ಲವೇ ಹೋಗಲ್ಲ ನಡಲ್ಲ ಸಿದ್ದೇಗೌಡ್ರಿಗೆ ಹೇಳುವ. ಏನಲ್ಲ ಹೇಳ್ರಲ್ಲ. ಹಲೋ ಗೌಡ್ರೆ, ಅದಕ್ಕೆ ನಾನು ಹುಡುಕ್ಬಿಡಿ, ಸಿಗೋದಿಲ್ಲ. ಥೂ ನನ್ ಮಗನೇ, ವರ್ಷಕ್ಕೊಂದ್ ಹಬ್ಬದಲ್ಲಿ ಯಾಕ್ಲ ಹಿಂಗಂತಿದ್ಯಾ? ಮತ್ತಿನ್ನೇನು ಗೌಡ್ರೆ, ಅದಕ್ಕೆ ಇಲ್ಲಿರುವಾಗ ಅಲ್ಲೇನು ಸಿಕ್ಕ. ಶ್ರೀನಿವಾಸರಾಯರೇ, ಜಪ ಮುಗೀತು. ನೀವೆಲ್ಲ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಶಿವ ನಿಮಗೆ ಸರ್ವಸಿದ್ಧಿಯನ್ನು ಕೊಡ್ತಾನೆ. ಸರಿ ಶಾಸ್ತ್ರಿಗಳೇ. ಶ್ರೀನಿವಾಸರಾಯರೇ, ನಿಮ್ಮಲ್ಲಿ ಯಾರಾದರೂ ಹಾಡು ಹೇಳೋರಿದ್ರೆ ಒಂದು ಹಾಡು ಹಾಡಿಸಿ, ಶಿವನ ಸೇವೆ ಆಗುತ್ತೆ. ಜಾನ್ವಿ, ಹಾಡಮ್ಮ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಲೋ ಎಲ್ಲವ್ರಲ್ಲ ನಿಮ್ಮದ್ಗೆ? ಅದಕ್ಕೆ ಮಾಲೂರೆ ಸರಿ ಬರಲ್ಲ. ಲವ್ ಎಲ್ಲಲ್ಲ ಅಲ್ಲಿ ನೋಡಿ ಕೊಡ್ರಿ ಅದಕ್ಕೆ ನಾವು. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ. ಶಿವನೇ, ನಾನು ಏನಾದರೂ ತಪ್ಪು ಮಾಡ್ತವನಿ ಅಂತ ನಿಂಗೆ ಅನ್ಸಿದ್ರೆ ಕ್ಷಮಿಸ್ಬಿಡು. ಆದ್ರೆ ನಂಗೆ ಅವರು ನನ್ನ ಜೀವನ ಪೂರ್ತಿ ಬೇಕು. ನಮ್ಮ ಸಂಬಂಧ
ಶಿವ ಪಾರ್ವತಿ ಹಂಗೆ ಗಟ್ಟಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಶೀರ್ವಾದ ನಮ್ಮಿಬ್ಬರಿಗೂ ಅದೇ ಅಲ್ವಾ? ನೀನ್ ಕೊಟ್ಟಿರೋ ಪ್ರಸಾದ ಈಗ ನಾನು ನಮ್ಮವ್ರಿಗೆ ಮುಡಿಸ್ತೀನಿ. ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿಯು ನೀ ತುಪ್ಪವ ಕಾಯಿಸಿವ್ ನೀ ಕಿತ್ತಾಳೆ ಹಣ್ಣ ತಂದಿವ್ ನೀ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿವ್ ನೀ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿನ್ನ ಸೋಜುಗಾದ 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 ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು 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 ಮಲ್ಲಿಗೆ. ಶಿವನೇ, ಇನ್ನು 7 ಜನ್ಮಕ್ಕೂ ಈ ಸಿದ್ದೇಗೌಡ್ರಿಗೆ ಈ ಕಂಬ್ಲಿನೇ ಫಿಕ್ಸು. ಬರಲ್ಲ. ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನನಗೆ ಈ ಹೂವು ಯಾರು ಮುಡ್ಸಿದ್ರು? ದೇವ್ರೆ, ಶಿವರಾತ್ರಿ ಮುಗೀತು. ದೇವ್ರೆ, ಜಾಹ್ನವಿ ಮದುವೆ ಚೆನ್ನಾಗಾಗ್ಲಿ, ಅಳಿಯಂದ್ರಿಗೂ ಒಳ್ಳೇದಾಗ್ಲಿ ಅಂತ ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ದೀವಿ. ಈ ಸಲ ನಮ್ಮ ಭಾವನಾ ಖುಷಿನೇ ತನ್ನ ಜೀವನ ಅಂತ ಅನ್ಕೊಂಡಿದ್ದಾಳೆ. ಆ ಮಗುನಲ್ಲೇ ತನ್ನ ಪ್ರಪಂಚ ನೋಡ್ತಾ ಇದ್ದಾಳೆ. ಸೌಪರ್ಣಿಕ ಅವ್ರು ಬೇರೆ ಅವ್ರ ಮನೆ ಕರೀತಾ ಇದ್ದಾರೆ. ಈ ವಿಷಯದಲ್ಲಿ ಭಾವನಂಗೂ ಮಗುಗೂ ಏನೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅವ್ರ ಜೀವನನೂ ಸರಿಯಾಗೋ ಹಾಗೆ ನೋಡ್ಕೊಳಪ್ಪ. ದೇವ್ರೆ, ನಮ್ಮ ಭಾವನಾ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸೋಳಲ್ಲ. ಅವಳ ಕೈ ಬಿಡಬೇಡಪ್ಪ. ಭಾವನಾ, ರೆಡಿನಾ? ಹಾಂ ಅಣ್ಣ, ರೆಡಿ. ಹಾಂ, ನೋಡು, ನೀನು ಅವ್ರನ್ನ ನೋಡಿ ಹೆದರ್ಕೋಬೇಡ. ಅವ್ರೇನು ಹುಲಿನ ಸಿಂಹನ ಹೆದರ್ಕೊಳ್ಳೋದು? ನಾನಿಲ್ವಾ? ಮೊನ್ನೆ ಮಾತಾಡ್ದಂಗೆ ಮಾತಾಡಿ ಅವ್ರ ಬಾಯಿ ಮುಚ್ಚಿಸ್ತೀನಿ. ನೀನು ಧೈರ್ಯವಾಗಿರೋ. ಈ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂದರೆ ಬುದ್ಧಿವಂತರಾಗಿರ್ಬೇಕು. ಈಗ ರವಿಶಂಕರ್ ಸೌಪರ್ಣಿಕನೇ ನೋಡು, ಅವರು ಕಿಲಾಡಿಗಳಾಗಿರೋದ್ರಿಂದಾನೆ ಅಂಥ ದೊಡ್ಡ ಅರಮನೆಯಲ್ಲಿ ಆ ಶ್ರೀಮಂತಿಕೆನ ಅನುಭವಿಸ್ತಾ ಮಾಜ್ಯವಾಗಿರೋದು. ಎಷ್ಟು ದಿನ ಅಂತ ಈ ಮನೇಲಿರೋದು? ನಮ್ಮಪ್ಪ ಜೀವನ ಪೂರ್ತಿ ಕಷ್ಟಪಟ್ಟರು ಒಂದು ಮನೆ ಕಟ್ಟಕ್ಕಾಗ್ತಿಲ್ಲ. ಅಣ್ಣ, ಅದು ನೋಡು ಭಾವನಾ, ನಿನಗೇನು ಗೊತ್ತಾಗಲ್ಲ. ಮನುಷ್ಯನಿಗೆ ಸುಖ ಸಂಪತ್ತು ಅಂತ ಬಂದರೆ ಎರಡೂ ಕೈ ಚಾಚಿ ಬಾಚ್ಕೋಬೇಕು. ಕೈ ಕಟ್ಕೊಂಡ್ರೆ ಬಿಡುಗಾಸು ಹುಟ್ಟಲ್ಲ, ಗೊತ್ತಾ? ನೀನು ಯಾರಿಗೂ ಹೆದರ್ಕೋಬೇಡ. ದೇವರು ಪದೇ ಪದೇ ಇಂಥ ಅವಕಾಶ ಕೊಡಲ್ಲ. ಆ
ಅವ್ರ ಲೆಕ್ಕದ ಬುಕ್ಕಲ್ಲಿ 2 ಅಂಕಿ ಮಿಸ್ ಆದರೆ ಅವ್ರಿಗೇನು ನಷ್ಟ ಆಗಲ್ಲ. ಹಾಗಲ್ಲ ಅವನ ನಾನು ನಿನ್ನ ಅಣ್ಣ, ವಯಸ್ಸಲ್ಲಿ ನಿನಗಿಂತ ದೊಡ್ಡವನು. ನನಗೆ ಜೀವನದ ಅನುಭವ ಜಾಸ್ತಿ ಇದೆ. ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆ. ಭಾವನಾ ರೆಡಿನಾ ಹೊರಡಣ್ವಾ? ಅಮ್ಮ ರೆಡಿನಾ? ಹೊರಡೋಣ. ಬನ್ನಿ ಹೊರಡೋಣ. ಬಾ ಬಾ. ಭಾವನಾ ಎಲ್ಲ ವಿಷಯನೂ ಹೇಳಿದ್ಲು. ಶ್ರೀಕಾಂತ್ ಅವರು ಹೀಗೆ ಬರೆಸ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಹೌದೌದು, ಪಾಪ ನಿಮ್ಗೆ ಹೇಗೆ ಗೊತ್ತಿರುತ್ತೆ? ಹೌದಮ್ಮ, ನಮಗೆ ಇದೆಲ್ಲ ಏನು ಬೇಡ. ನಮ್ಮ ಬದುಕು ಸಾಗಿಸೋದು ನಮಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಇಟ್ಕೊಂಡು ನಾವು ಬದುಕಬೇಕು ಅನ್ನೋದೇನೂ ಇಲ್ಲ. ಆದರೆ ಭಾವನನ್ ಜೀವನಕ್ಕೆ ಏನಾದರೂ ಬೇಕಲ್ಲ. ನಮ್ಮಮ್ಮ ಲೆಕ್ಕಾಚಾರ ಸರಿಯಾಗಿ ಮಾಡ್ತಿದ್ದಾರೆ. ನೀವು ಭಾವನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಹೌದು ಸರ್. ಮುಂದೆ ಅವಳ ಜೀವನ ಹೇಗೆ? ಶ್ರೀಕಾಂತ್ ಅವ್ರ ಘಟನೆಯಿಂದ ಅವಳು ತುಂಬಾ ನೊಂದಿದ್ದಾಳೆ. ಮುಂದೆ ಜೀವನ ರೂಪಿಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ನಮ್ಗೇನಿಲ್ಲ, ಭಾವನ ಜೀವನ ಸರಿ ಹೋದ್ರೆ ಸಾಕಷ್ಟೆ. ಭಾವನಾ ಜೀವನಕ್ಕೆ ಏನ್ ಬೇಕೋ ಅದನ್ನ ಕೇಳಿ, ನಾವ್ ಕೊಡೋದಕ್ಕೆ ರೆಡಿ ಇದೀವಿ. ನಿಮಗ್ ಬೇಕಾಗಿರೋದು ನಿಮಗ್ ಸಿಕ್ಕಿದ್ಮೇಲೆ ಅವಳಿಗೆ ಬೇಕಾಗಿರೋದು ಅವಳಿಗೆ ಸಿಗ್ಬೇಕಲ್ವಾ? ಅದಕ್ಕೇನಂತೆ, ಜೀವನಕ್ಕೆ ಮನೆ ಬೇಕಾ? ಅಷ್ಟೇನಾ? ಮನೆ ಒಂದಿದ್ರೆ ಎಲ್ಲ ಸಿಕ್ಕಿದಾಗ ಇನ್ನೇನು ಬೇಡವಾ? ಮನೆ ಜೊತೆ ಒಂದಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇನಾ? ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಸಾಕಾ? ನಮ್ಮಮ್ಮ ಯಾವಾಗಪ್ಪ ಇಷ್ಟು ಬುದ್ಧಿವಂತೆ ಆದ್ಲು? ಸಿಕ್ಕಿದ್ದ ಚಾನ್ಸು ಬಿಡ್ಬೇಡಮ್ಮ. ಒಂದಷ್ಟು ಹೊಡ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನೆಮ್ಮದಿಯಾಗಿರ್ಬೋದು. ಮತ್ತಿನ್ನೇನ್ ಬೇಕಿದ್ರು ಕೇಳಿ, ನಾವ್ ಅರೇಂಜ್ ಮಾಡ್ಕೊಡ್ತೀವಿ. ನೀವು ಪೇಪರ್ಸಿಗೆ ಸೈನ್ ಮಾಡಿಕೊಟ್ರೆ ನಮ್ಗಷ್ಟೇ ಸಾಕು. ನಮಗೆ ಅರ್ಥ ಆಗುತ್ತೆ, ನಿಮಗೆ ಸಂಕೋಚ ಆಗ್ತಿರ್ಬೋದು. ಪರವಾಗಿಲ್ಲ, ಏನು ಬೇಕು ಕೇಳಿ. ಮನೆ, ಕಾರು, ಅಪಾರ್ಟ್ಮೆಂಟ್, ಬ್ಯಾಂಕ್ ಬ್ಯಾಲೆನ್ಸ್, ನೋ ಪ್ರಾಬ್ಲಮ್. ನಾವು ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಬದುಕೋಕೆ ದುಡ್ಡು, ಮನೆ, ಕಾರು, ಬಂಗ್ಲೆ ಇದೆಲ್ಲ ಬೇಕು. ಆದ್ರೆ ನಾವು ಬದುಕೋಕೆ ನಮ್ಮನ್ನು ಪ್ರೀತಿಸೋರು, ನಾವು ಪ್ರೀತಿಸೋರು ಬೇಕು. ನಿಮಗ್ ಬೇಕಾಗಿರೋದನ್ನ ನಾವು ನಿಮಗ್ ಕೊಡ್ತೀವಿ. ನಮಗ್ ಬೇಕಾಗಿರೋದನ್ನ ನೀವು ನಮಗ್ ಕೊಟ್ರೆ ಸಾಕು. ಮರ್ಲ ಪಂಜ ದಾದಪ್ಪ ನಂದುಲ್ಲ ಎಂಕೆಲ್ಲ ಗೊತ್ತಾಯ್ಜಿ. ಏನು ಬೇಕು ಹೇಳಿ. ದುಡ್ಡಿಲ್ದೆ ನೀವು ಬದುಕಲ್ಲ. ಆ ಮಗು ಇಲ್ದೆ ನಮ್ಮ ಭಾವನಾ ಬದುಕಲ್ಲ. ದುಡ್ಡು ನೀವಿಟ್ಕೊಂಡು ಆ ಮಗುನ ನಮಗ್ ಕೊಟ್ಬಿಡಿ. ಮನೆಯವ್ರಿಗೆ ಏನಾಗಿದೆ? ಸ್ವಲ್ಪನೂ ಬದುಕೋ ಬುದ್ಧಿ ಇಲ್ವಾ? ಆ ಮಗುಗೋಸ್ಕರ ಇಷ್ಟೊಂದು ಒಳ್ಳೆ ಅವಕಾಶ ಕಳ್ಕೊತಿದಾರಲ್ಲ, ಏನಂತ ಬಡ್ಕೊಂಡು ಸಾಯ್ಬೇಕು. ಛೇ, ಅದ್ ಹೇಗ್ ಸಾಧ್ಯ?
ನಮ್ಮ ಮಗುನ ನಿಮ್ ಜೊತೆ ಹೇಗ್ರಿ ಕಳ್ಸಕ್ಕಾಗತ್ತೆ? ಇಟ್ಸ್ ಇಂಪಾಸಿಬಲ್. She's our blood. Aren't you ashamed of yourself to talk to us like this? Mind your words. Yes, we are middle class people in terms of money, but are rich in terms of humanity. ಇಂಗ್ಲೀಷು ಅಮ್ಮ ಯಾವಾಗ ಇಷ್ಟೊಂದು ಇಂಗ್ಲೀಷ್ ಕಲ್ತರು? You think you can buy anything with money? No. Money cannot buy love. Money cannot buy affection. Give respect and take respect. You will always get respect only when you give it. ನಾನು ಹೇಳಿದ ಕಂಡೀಷನ್ಗೆ ಓಕೆ ಅಂದರೆ ಮುಂದುವರಿಯೋಣ, ಇಲ್ಲ ಅಂದರೆ ನಾವು ಹೊರಡ್ತೀವಿ. ನಿಮ್ಗೇನಾದರೂ ಸೈನ್ ಬೇಕು ಅಂದರೆ ನಮ್ಮ ಮನೆ ಹತ್ರ ಬರಬಹುದು. ಸ್ವಲ್ಪ ನಿಂತ್ಕೊಳ್ಳಿ, ನಾನು ನಿಂತ್ಕೊಳ್ಳಿ. ದಾದಯ್ಯ ಬರಲ್ಲ, ಅವ್ಳು ಪೋದ್ ನಾಯ್ದೊಳಕ್ಕೆ ಒಂದು ಪುಂಡತ. ಹಾಂ, ರವಿ, ಖುಷಿನ ಅವ್ರ ಜೊತೆ ಹೇಗೆ ಕಳ್ಸೋದಕ್ಕೆ ಸಾಧ್ಯ ರವಿ? ಅವಳು ನನ್ನ ಅಣ್ಣನ ಮಗಳು. ಹಂಗಾರಿ ಒಂದೊಂದು ಸೈನ್ಗೂ ಅವ್ರ ಮನೆ ಹತ್ರ ಹೋಗಿ ನಾಯಿ ಥರ ನಿಂತ್ಕೋಬೇಕಾಗುತ್ತೆ. ಯೋಚನೆ ಮಾಡು. ನೀವು ಮಗುನ ಕರ್ಕೊಂಡೋಗಿ. ಬಾಯಿ ಮಾತಲ್ಲಿ ಬೇಡ. ಐ ವಾಂಟ್ ಎವ್ರಿಥಿಂಗ್ ಆನ್ ಪೇಪರ್ಸ್. ಓಕೆ. ಇವರು ಈಚೆ ಕಟ್ತಿದ್ದಾರೆ, ನಮ್ಮ ಮನೆಯವರು ಕೈ ಮುಗಿ ಒಳಗೆ ಕರ್ಕೊಂಡು. ಸುಬ್ಬಿ, ಕಾಫಿ ತಗೊಂಡ್ ಮಾರೆ. ದೇವ್ರೆ, ಇವ್ರು ಬೇರೆ ಏನು ಲೆಕ್ಕ ಪಿಕ್ಕ ಅನ್ಕೊಂಡು ಏನೇನು ಕ್ಯಾತೆ ತೆಗಿತಾರೋ ಏನೋ. ಏನೇ ಗೋಡಕ್ಕೆ ಕೊಂಡು ಹೋಗ್ತಾ ಇದೆಯಾ? ಗೋಡಕ್ಕೆ ಸುಬ್ಬಿ. ಏನೂ ಇಲ್ಲ ಅಜ್ಜಿ. ಭಾವನಾ ಜೊತೆ ನಿಮ್ಮ ಮೊಮ್ಮಗನೂ ಹೋಗಿದಾರಲ್ಲ, ಇನ್ನು ಏನೇನು ಎಡವಟ್ಟು ಮಾಡ್ಕೊಂಡ್ ಬರ್ತಾರೋ ಅಂತ ಭಯ. ನೀನೇನು ಭಯ ಪಡಬೇಡ. ನಿನ್ನ ಗಂಡ ಮಾತ್ರ ಹೋಗಿಲ್ಲ, ನನ್ನ ಸೊಸೆನೂ ಜೊತೆಗೆ ಹೋಗಿದ್ದಾಳೆ. ಇಷ್ಟು ವರ್ಷ ಏನೇ ಕಷ್ಟ ಬಂದರೂ ತೂಗಿಸ್ಕೊಂಡು ಹೋಗಿದ್ದಾಳೆ ನನ್ನ ಸೊಸೆ. ಅವಳು ಗಟ್ಟಿಗಿತ್ತಿ, ಅವಳ ಧೈರ್ಯ ಯಾರಿಗೂ ಬರಲ್ಲ ಗೊತ್ತಾ? ಹೌದೌದು, ಮಹಾನ್ ಗಟ್ಟಿ ಐತಿ. ಅದಕ್ಕೆ ನಾನು ಇನ್ನೂ ಅಡುಗೆ ಮನೆಯಿಂದ ಆಚೆನೇ ಇರೋದು. ಎಲ್ಲ ಅವ್ರದ್ದೇ, ನಂದೇನೂ ಇಲ್ವೇ ಇಲ್ಲ. ಏನಜ್ಜಿ? ನನ್ನ ಲಕ್ಷ್ಮಿಗೆ ಎಂಥ ಕಷ್ಟ ಬಂದರೂ ನಿಭಾಯಿಸೋ ಶಕ್ತಿ ಇದೆ. ಬೆಣ್ಣಲ್ಲಿ ಕೂದಲು ತೆಗೆದಂಗೆ ಮಾತಾಡಿ ಬರ್ತಾಳೆ ನೋಡು. ಏನೂ ತೊಂದರೆ ಆಗದೆ ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ಈಗ ಬರ್ತಾಳೆ, ನೋಡ್ತಿರೋ. ಇದೆಲ್ಲ ಒಂದ್ಸರಿ ಓದ್ಕೊಳ್ಳಿ, ಎಲ್ಲ ಸರಿ ಇದೆ ಅಂದ್ರೆ ಆಮೇಲೆ ಸೈನ್ ಮಾಡ್ಬೋದು. ತಗೊಳ್ಳಿ. ಭಾವನಾ, ಒಂದು ನಿಮಿಷ.
ಇದೆಲ್ಲ ಮನುಷ್ಯರ ಮಗು ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ಲ. ಭಾವನಾ, ಸೈನ್ ಮಾಡಿ ಬೇಗ ಆ ಪೇಪರ್ ಕೊಡಮ್ಮ ಅವ್ರಿಗೆ. ಎಲ್ಲ ಸರಿ ಇದೆ. ರವಿಶಂಕರ್ ತಗೊಳ್ಳಿ. ಇನ್ನೇನಾಯ್ತಲ್ಲ, ಕೊಡೋಣ. Definitely a day will come when you realize money is not everything. But that day, you will never get back that love which you lost. Mark my words. Nadiyamma. ಶ್ರೀಕಾಂತ್ ಅವರು ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡಿ ಹೀಗೆ ಮಾಡಿರ್ಬೋದು ಅನ್ಸುತ್ತೆ. ಈಗಿನ ಕಾಲದಲ್ಲೂ ಸ್ವಾರ್ಥ ಇಲ್ಲದೆ ಈ ರೀತಿ ಯೋಚನೆ ಮಾಡೋರು ಇದ್ದಾರ? ವಾಟ್ ಎ ಬೋಲ್ಡ್ ಲೇಡಿ, ವಾಟ್ ಎ ಫ್ಯಾಮಿಲಿ. ರಿಯಲಿ ಗ್ರೇಟ್. ಸರ್, ಬಂದಿದ್ದ ಕೆಲಸ ಆಯ್ತು ತಾನೆ, ಹೊರಡಿ.